ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ನಾವಿವಾಗ ರೆಡಿ ಆಗಿದ್ದೀವಿ, ಮನೆಯಲ್ಲೂ ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಸರ್ವಮೂರ್ತಿ ಮಂದಿರ ಅಂತ. ಇದು ಬಂದು ಜಾಲಹಳ್ಳಿ ಏರ್ಫೋರ್ಸ್ ಸ್ಟೇಷನ್ ಬರುತ್ತಲ್ಲ ಅಲ್ಲಿದೆ. ಬನ್ನಿ ಹೋಗೋಣ. ವೀಕೆಂಡ್ ಇರೋದ್ರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ರೆಡಿಯಾಗಿ ಹೊರಟ್ವಿ. ಬಟ್ ಹೋಗ್ಬೇಕಾದ್ರೆ ನಾವು ಅಂದ್ಕೊಂಡು ಹೋಗಿದ್ದೆ ಒಂದು ದೇವಸ್ಥಾನಕ್ಕೆ, ಬಟ್ ಆದರೂ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಬನ್ನಿ ಹೋಗ್ಬಿಟ್ಟು ಬರೋಣ. ಇವಾಗ ನಾವು ಟೆಂಪಲ್ನ ರೀಚ್ ಆದ್ವಿ. ಇದೇ ನೋಡಿ ಸರ್ವಮೂರ್ತಿ ಮಂದಿರ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ನೋಡಿಸ್ದೆ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ನಾನು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಯಾವತ್ತೂ ಹೋಗಿರಲಿಲ್ಲ. ತುಂಬ ಸಲ ಆ ಕಡೆಯಿಂದ ಓಡಾಡಬೇಕಾದ್ರೆ ನೋಡಿದ್ದೆ ಅಷ್ಟೇ, ಇವತ್ತೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ದೇವಸ್ಥಾನ ಸುತ್ತಮುತ್ತ ಗಿಡ ಮರಗಳೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಇತ್ತು. ಎಲ್ಲೋ ಒಂದು ಕಡೆ ಫಾರೆಸ್ಟಲ್ಲಿ ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರೋ ಥರ ಫೀಲ್ ಬರ್ತಾಯಿತ್ತು, ಚೆನ್ನಾಗಿತ್ತು. ದೇವಸ್ಥಾನದಿಂದ ಹೊರಟು ಮನೆಗೆ ಬರ್ತಾ ಇದ್ವಿ. ಹಾಗೆ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ರು, ಸೊ ಅದಕ್ಕೂ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಕ್ಸಿಬಿಷನ್ಗೆ ಹೋಗಿದ್ವಿ. ನೋಡಿ ಅದ್ರ ಕ್ಲಿಪ್ಪಿಂಗ್ಸು ಸಹ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಎಕ್ಸಿಬಿಷನಲ್ಲೂ ಅಷ್ಟೇ ನಾವೇನು ತೊಗೊಳ್ಳೋ ಅಂಥದ್ದು ಏನೂ ಇರಲಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತಲೇ ಹೋಗಿದ್ದಿದ್ದು ಅಷ್ಟೇ, ಸುಮ್ಮನೆ ಹಂಗೆ ವಿಸಿಟ್ ಅಷ್ಟೇ. ಹೋಗಿ ನೋಡಿಕೊಂಡು ಬಂದ್ವಿ ಅಷ್ಟೇ, ಏನೂ ತೊಗೊಳ್ಲಿಲ್ಲ ನಾವು. ಶಾಪ್ಸ್ ಏನು ಅಷ್ಟೊಂದು ಇರಲಿಲ್ಲ, ಇನ್ನೂ ಬೆಳಗ್ಗೆನೇ ನಾವು ಹೋಗಿರೋದ್ರಿಂದ ಯಾವುದು ಶಾಪ್ಸ್ ಏನು ಓಪನ್ ಇರಲಿಲ್ಲ. ಇರೋ ಅಷ್ಟನ್ನ ನೋಡಿಕೊಂಡು ಬಂದ್ವಿ ಅಷ್ಟೇ ನಾವು. ಇನ್ನು ಸಂಜೆ ಹೋಗೋಣ ಎಕ್ಸಿಬಿಷನ್ಗೆ ಅಂದರೆ ಸಂಜೆ ಆದರೆ ಮಳೆ ಬರುತ್ತೆ ಅನ್ನೋ ಕಾರಣದಿಂದ ನಾವು ಸರಿ ಆಯಿತು, ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಸರಿ ಆಯ್ತು ಹಿಂಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೋಗಿ ಬಂದ್ವಿ ಅಷ್ಟೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡ್ತಾ ಇದ್ದೀನಿ.
ಬಜ್ಜಿ ಯಾವುದಪ್ಪ ಅಂದರೆ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪದ ಬುರ್ಗು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಈ ಸ್ಪೆಷಲ್ ಅಂತ ಅಂದರೆ ನನ್ನ ತಮ್ಮಂದಿರು ಬರ್ತಾಯಿದ್ದಾರೆ, ಸೊ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಟ್ರೈನ್ ಲೇಟ್ ಆಗಿರೋದ್ರಿಂದ ಅವ್ರು ಬರೋ ಅಷ್ಟರಲ್ಲೇ ಕತ್ಲಾಗ್ಬಿಟ್ಟಿತ್ತು. ಸೊ ಬಂದಾದಮೇಲೆ ಎಲ್ಲ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮೂವಿನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಮೂವಿ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊರಿಂದ ನಮ್ಮ ಅಜ್ಜಿ ಮಾವಿನ ಹಣ್ಣು ಕಳಿಸಿದ್ರು. ಸೊ ಅದನ್ನು ತಿಂದ್ಕೊಂಡು ಹಾಗೇ ಕುತ್ಕೊಂಡು ಇನ್ನೂ ಮೂವಿ ಮುಗ್ದಿರಲಿಲ್ಲ, ನೋಡ್ತಾ ಇದ್ವಿ. ನಮ್ಮ ಪಾಪವ್ರು ನೋಡಿ ಮಾವಿನ ಹಣ್ಣು ಇಷ್ಟ ಆಗೋಗ್ಬಿಟ್ಟಿದೆ, ಚೆನ್ನಾಗಿ ತಿನ್ಕೊಂಡು ಕೂತಿದ್ಲು ಅವಳು. ಮೂವಿನೆಲ್ಲ ನೋಡಿ ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ವಾಕಿಂಗ್ ಹೋಗಿದ್ವಿ ಆಚೆ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಗುಡ್ ನೈಟ್. ಇದರೊಂದಿಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.